ನಮಸ್ಕಾರ. ಎಪ್ಸ್ಟೀನ್ ಫೈಲ್. ಇಡೀ ಜಗತ್ತು ಈಗ ಜೆಫ್ರಿ ಎಪ್ಸ್ಟೀನ್ ಎಂಬ ಕರಾಳ ಅಧ್ಯಾಯದ ಪುಟಗಳನ್ನು ತಿರುಗಿಸುತ್ತಿದೆ. 2026ರ ಫೆಬ್ರವರಿ ಮೊದಲ ವಾರದಲ್ಲಿ ಬಿಡುಗಡೆಯಾಗಿರುವ 30 ಲಕ್ಷಕ್ಕೂ ಹೆಚ್ಚು ಪುಟಗಳ ಈ ಫೈಲ್ನಲ್ಲಿ ಏನೆಲ್ಲ ಇದೆ ಗೊತ್ತಾ? ಕೇಳಿ. ಮೊದಲನೆಯದಾಗಿ, ಈ ಫೈಲ್ಗಳು ಕೇವಲ ಹೆಸರಲ್ಲ. ಇದರಲ್ಲಿ 2,000ಕ್ಕೂ ಹೆಚ್ಚು ವಿಡಿಯೋಗಳು ಮತ್ತು ಸುಮಾರು 2 ಲಕ್ಷದಷ್ಟು ಫೋಟೋಗಳಿವೆ. ಅಮೆರಿಕದ ಹಿರಿಯ ಅಧಿಕಾರಿ ಟಾಡ್ ಬ್ಲಾಂಚೆ ಅವರ ಪ್ರಕಾರ ಈ ವಿಡಿಯೋಗಳಲ್ಲಿ ವಿಶ್ವದ ಅತಿ ಪ್ರಭಾವಿ ವ್ಯಕ್ತಿಗಳು ಎಪ್ಸ್ಟೀನ್ ಜೊತೆ ನಡೆಸಿದ ಸಂಭಾಷಣೆಗಳು ಮತ್ತು ಚಟುವಟಿಕೆಗಳ ವಿವರಗಳಿವೆ. ಎರಡನೆಯ ಸ್ಫೋಟಕ ಅಂಶವೆಂದರೆ, ಈ ದಾಖಲೆಗಳಲ್ಲಿ ಕೇವಲ ವಿದೇಶಿ ಗಣ್ಯರಲ್ಲದೆ 2017ರ ಪ್ರಧಾನಿ ಮೋದಿಯವರ ಇಸ್ರೇಲ್ ಭೇಟಿಯ ಬಗ್ಗೆಯೂ ಉಲ್ಲೇಖವಿದೆ ಎಂಬ ಮಾತುಗಳು ಕೇಳಿಬಂದಿದ್ದವು. ಆದರೆ ಭಾರತದ ವಿದೇಶಾಂಗ ಸಚಿವಾಲಯವು ಇದನ್ನು ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಅಪರಾಧಿ ಎಪ್ಸ್ಟೀನ್ ತನ್ನ ಪ್ರಭಾವ ತೋರಿಸಿಕೊಳ್ಳಲು ಇಂತಹ ವ್ಯರ್ಥ ಉಲ್ಲೇಖಗಳನ್ನು ಮಾಡಿಕೊಂಡಿದ್ದನೇ ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. ಮೂರನೆಯದಾಗಿ, ಈ ಫೈಲ್ಗಳ ಬಿಡುಗಡೆಯ ನಂತರ ಬಿಲ್ ಗೇಟ್ಸ್ ಮೌನ ಮುರಿದಿದ್ದಾರೆ. ಎಪ್ಸ್ಟೀನ್ ಜೊತೆ ಕಳೆದ ಪ್ರತಿ ನಿಮಿಷಕ್ಕೂ ನಾನು ವಿಷಾದಿಸುತ್ತೇನೆ ಎಂದು ಅವರು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ. ಎಪ್ಸ್ಟೀನ್ ತನ್ನ ಪ್ರಭಾವ ಬಳಸಿ ಗೇಟ್ಸ್ ಅವರ ಖಾಸಗಿ ಜೀವನದ ಮೇಲೆ ದಾಳಿ ಮಾಡಲು ಸಂಚು ಹೂಡಿದ್ದ ಎಂಬ ಹೊಸ ವಿಷಯಗಳು ಈಗ ಹೊರಬರುತ್ತಿವೆ. ಅಷ್ಟೇ ಅಲ್ಲ, ಎಲಾನ್ ಮಸ್ಕ್ ಮತ್ತು ಎಪ್ಸ್ಟೀನ್ ನಡುವಿನ ಇಮೇಲ್ ಸಂಭಾಷಣೆಗಳು ಬಹಿರಂಗಗೊಂಡಿವೆ. ಆದರೆ ಮಸ್ಕ್ ತಾವು ಎಂದಿಗೂ ಎಪ್ಸ್ಟೀನ್ ದ್ವೀಪಕ್ಕೆ ಹೋಗಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಸದ್ಯಕ್ಕೆ ಬಿಡುಗಡೆಯಾಗಿರುವ ಈ 3.5 ಮಿಲಿಯನ್ ಪುಟಗಳು ಕೇವಲ ಆರಂಭವಷ್ಟೇ. ಇನ್ನೂ ಅರ್ಧದಷ್ಟು ದಾಖಲೆಗಳನ್ನು ಅಮೆರಿಕ ಸರ್ಕಾರ ಗೌಪ್ಯವಾಗಿಟ್ಟಿದೆ ಎಂಬ ಆಕ್ರೋಶವು ಕೇಳಿಬರುತ್ತಿದೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳು ಏನಾಗಲಿವೆ? ಶಕ್ತಿಶಾಲಿ ವ್ಯಕ್ತಿಗಳು ಜೈಲು ಸೇರುತ್ತಾರಾ? ಕಾದು ನೋಡಬೇಕಿದೆ. ಡಿಜಿಟಲ್ ಲೋಕದ ಇಂತಹ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.